ಒಂದು ರೀತಿಯಲ್ಲಿ ನನ್ನ ಮಗು ಬಚಾವಾದ. ಇಲ್ದಿದ್ರೆ ಈ ಮೂದೇವಿ ನನ್ನ ಮಗನ ಜೀವನನ ಹಾಳು ಮಾಡಿಬಿಡ್ತಿದ್ಲು. ಅವರ ಮಾತುಗಳನ್ನ ಕೇಳಿ ರಂಜನಿಗೆ ತುಂಬಾ ನೋವಾಯಿತು. ಈಗಲೇ ಇಲ್ಲಿಂದ ಹೊರಟು ಹೋಗು, ನಿನ್ನನ್ನು ನೋಡೋದು ಕೂಡ ಅಣ್ಣನಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ರಂಜನಿಯನ್ನು ಹಿಡಿದು ಯಶೋಧ ಹೊರಗೆ ತಳ್ಳಿದ್ರು. ಅದನ್ನೆಲ್ಲ ನೋಡಿ ಆನಂದಿಸುತ್ತಾ ಅವರ ಹಿಂದೆ ವಿಜಯ್ ಕೂಡ ಇದ್ದ. ನಿರೀಕ್ಷಿಸದ ಆ ತಳ್ಳಾಟದಿಂದ ರಂಜನಿ ಮುಂದಕ್ಕೆ ಬಿದ್ದರೂ ನೆಲಕ್ಕೆ ಬೀಳೋ ಮೊದಲೇ 2 ಬಲಿಷ್ಠ ಕೈಗಳು ಅವಳನ್ನು ಹಿಡಿದ್ವು. ಅಷ್ಟರಲ್ಲೇ ಆ ಪರಿಚಿತ ಪರಿಮಳ ಅವಳನ್ನು ಆವರಿಸಿತು. ತಲೆ ಎತ್ತಿ ನೋಡಿದ ರಂಜನಿಗೆ ಕಂಡದ್ದು ಕೋಪದಿಂದ ಬಿಗಿದ ಮುಖದೊಂದಿಗೆ ನಿಂತಿದ್ದ ರುದ್ರ. ಅವನ ಕಣ್ಣುಗಳಲ್ಲಿ ಕೆಂಪು ಹರಡಿತ್ತು. ರುದ್ರ ರಂಜನಿಯನ್ನು ಮತ್ತಷ್ಟು ತನ್ನತ್ತ ಎಳೆದು ಬಿಗಿಯಾಗಿ ಹಿಡ್ಕೊಂಡ. ತುಂಬಿ ಹರಿತಿದ್ದ ಅವಳ ಕಣ್ಣೀರು ಕಂಡು ಅವನಿಗೆ ವಿಪರೀತವಾದ ಕೋಪ ಮತ್ತು ಸಂಕಟ ಎರಡೂ ಆಯಿತು. ಯಶೋದಾಳನ್ನು ಕಂಡು ರುದ್ರ ತನ್ನ ಮುಷ್ಟಿ ಬಿಗಿದ. ಓಹೋ, ನೀನು ಕೂಡ ಇದೆಯಾ? ಒಂದು ಅವಕಾಶ ಸಿಕ್ಕ ತಕ್ಷಣ ಇವಳನ್ನು ಕರ್ಕೊಂಡು ನನ್ನ ಅಣ್ಣನನ್ನು ವಶಪಡಿಸ್ಕೊಳ್ಳೋದಕ್ಕೆ ಬಂದಿದ್ಯಾ? ಇವಳ ಕಣ್ಣೀರು ಮತ್ತು ಕಷ್ಟ ತೋರಿಸಿ ಆಸ್ತಿ ಹೊಡಿಬೇಕಲ್ವೇ ಅಂತ ಯಶೋಧ ಬಾಯಿಗೆ ಬಂದಂತೆ ಅರಚಿದ್ರು. ಇದೆಲ್ಲವನ್ನು ಕೇಳಿ ರಂಜನಿಗೆ ತುಂಬಾ ನೋವಾಯಿತು. ರುದ್ರನನ್ನು ಯಾರೋ ದೂಷಿಸೋದನ್ನು ಕೇಳೋದಕ್ಕೆ ಅವಳಿಗೆ ಸಾಧ್ಯವಾಗಲಿಲ್ಲ. ಸಾಕು, ಇನ್ನು ಒಂದು ಅಕ್ಷರವೂ ಅತ್ತೆ ನನ್ನ ಯಜಮಾನ್ರ ಬಗ್ಗೆ ಮಾತಾಡಬೇಡಿ. ನನ್ನನ್ನು ಏನಾದರೂ ಹೇಳಿ, ನಾನು ಕೇಳಿಸ್ಕೊಳ್ಳೋದಕ್ಕೆ ಬದ್ಧಳಾಗಿದ್ದೀನಿ ಅಂತ ಯಶೋಧ ಅವರ ಮೇಲೆ ಕೋಪದಿಂದ ಕಿರಿಚಿದ ರಂಜನಿಯನ್ನು ರುದ್ರ ದಿಟ್ಟಿಸಿ ನೋಡ್ದ. ಇಷ್ಟು ಹೊತ್ತು ತಲೆ ತಗ್ಗಿಸಿ ಸುಮ್ಮನೆ ಎಲ್ಲವನ್ನ ಕೇಳಿಸ್ಕೊಂಡಿದ್ದವಳು ಈಗ ಹಠಾತ್ತನೆ ತನಗಾಗಿ ಸಿಡಿದು ನಿಂತಿದ್ದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಓಹೋ, ನಿನ್ನ ಬಾಯಲ್ಲಿ ನಾಲಿಗೆ ಇತ್ತಾ? ಗಂಡನ ಬಗ್ಗೆ ಅಂದ ತಕ್ಷಣ ಹೊರಗೆ ಬಂತಲ್ಲ, ಅದು ಹಾಗೆ ಅಲ್ವೇ? ಇವನಿಗೋಸ್ಕರ ಅಲ್ವೇ ನೀನು ನನ್ನ ಅಣ್ಣನಿಗೆ ಮೋಸ ಮತ್ತು ದ್ರೋಹ ಎರಡೂ ಮಾಡಿದ್ದು? ನೀನು ಎಂದಿಗೂ ಉದ್ಧಾರ ಆಗೋದಿಲ್ಲ ಕಣೇ, ನಾಶ ಆಗಿ ಹೋಗ್ತೀಯ ನೀನು. ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಅಪ್ಪ ಮತ್ತು ಅಣ್ಣ ಇಬ್ಬರೂ ಬೆಳೆಸಿದ್ರಲ್ಲೇ, ಆದರೆ ಇವತ್ತೇನಾಯಿತು? ಯಾರ ಜೊತೆಯೋ ತಿರುಗ್ತಾ ಇದೆಯಾ ಅಂತ ಯಶೋಧ ಬಾಯಿಗೆ ಬಂದಂತೆ ಬೊಗಳ್ತಾ ಇದ್ಲು. ಇದೆಲ್ಲವನ್ನ ಕೇಳಿ ರಂಜನಿ ಸಂಪೂರ್ಣವಾಗಿ ತತ್ತರಿಸಿದ್ಲು. ಅವಳಿಗೆ ತುಂಬಾ ನೋವಾಯಿತು. ಕಣ್ಣೀರು ತುಂಬಿ ಹರಿತಾ ಇತ್ತು. ಆದರೆ ಹಠಾತ್ತನೆ ಕೇಳಿಸಿದ ಶಬ್ದಕ್ಕೆ ತಲೆ ಎತ್ತಿ ನೋಡಿದಾಗ ಕಂಡದ್ದು ಕೆನ್ನೆಗೆ ಕೈಯಿಟ್ಟು ನಿಂತಿದ್ದ ವಿಜಯ್ ಮತ್ತು ಅವನ ಹತ್ರ ಕೋಪದಿಂದ ನಿಂತಿದ್ದ ರುದ್ರ. ಏನೂ ಅರ್ಥ ಆಗದೆ ಅವರನ್ನು ನೋಡ್ತಾ ನಿಂತಳು. ಅಯ್ಯೋ ಮಗನೇ ಅಂತ ಯಶೋಧ ಕಿರ್ಚುತ್ತಾ ಅವನ ಹತ್ರ ಹೋದರು. ನೀನು ನನ್ನ ಮಗನ ಮೇಲೆ ಕೈ ಮಾಡಿದೆ ಅಲ್ವಾ ಅಂತ ಅವರು ರುದ್ರನ ಮೇಲೆ ಕಿರ್ಚಿದ್ರು. ಆದರೆ ರುದ್ರನ ಕೆಂಪು ಕಣ್ಣುಗಳು ಮತ್ತು ಸಿಟ್ಟಿನ ಮುಖ ಕಂಡು ಅವರು ಭಯದಿಂದ ಉಗುಳನ್ನು ನುಂಗಿದ್ರು. ಈ ಏಟು ನಾನು ನಿಮಗೆ ಕೊಡಬೇಕಿತ್ತು, ಆದರೆ ನೀವು ನನ್ನ ತಾಯಿಯ ಏಜ್ನವರು ಅಂತ ಒಂದೇ ಕಾರಣಕ್ಕೆ ನಾನು ನಿಮ್ಮ ಮೇಲೆ ಕೈ ಮಾಡಲಿಲ್ಲ. ಅದಕ್ಕೆ ನಿಮ್ಮ ಪಾಲನ್ನು ನಿಮ್ಮ ಮಗನಿಗೆ ಕೊಟ್ಟಿದ್ದೀನಿ. ಇನ್ನು ಮುಂದೆ ನನ್ನ ಹೆಂಡತಿ ಬಗ್ಗೆ ಒಂದು ಕೆಟ್ಟ ಮಾತು ನಿಮ್ಮ ಬಾಯಿಂದ ಬಂದರೆ ನಾನು ಆ ವಯಸ್ಸಿನ ಮರ್ಯಾದೆಯನ್ನು ಕೂಡ ಮರೆತು ಬಿಡ್ತೀನಿ ಅಂತ ರುದ್ರ ಎಚ್ಚರಿಸ್ದ. ಅವನ ಮಾತುಗಳನ್ನು ಕೇಳಿ ಯಶೋಧ ಬೆಚ್ಚಿ ಬಿದ್ಲು. ನಾನು ಮತ್ತು ನನ್ನ ಹೆಂಡತಿ ಇಲ್ಲೇ ಇರ್ತೀವಿ. ಇವಳ ಅಪ್ಪನನ್ನು ನೋಡಿದ ಮೇಲೆ ನಾವು ಇಲ್ಲಿಂದ ಹೋಗೋದು. ನಿಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯವೋ ಅದನ್ನು ಮಾಡ್ಕೊಳ್ಳಿ, ನಾನು ನೋಡ್ತೀನಿ ಅಂದು ಹೇಳಿ ಅವರನ್ನು ಗುರಾಯಿಸುತ್ತಾ ರುದ್ರ ರಂಜನಿಯ ಬಳಿ ಹೋದ. ಒಳಗೆ ಮಲಗಿರೋದು ನಿನ್ನ ತಂದೆ. ಈ ನಿಂತಿರೋ ಹೆಂಗಸಿಗಿಂತ ಅವರಿಗೆ ನಿನ್ನ ಮೇಲೆ ಹೆಚ್ಚು ಹಕ್ಕಿದೆ. ಅದಕ್ಕೆ ನಾವು ನಿನ್ನ ಅಪ್ಪನನ್ನು ನೋಡದೆ ಇಲ್ಲಿಂದ ಹೋಗೋದಿಲ್ಲ ಅಂದು ಹೇಳಿ ರುದ್ರ ರಂಜನಿಯ ಕೈ ಹಿಡಿದು ಮತ್ತೆ ಹಳೆ ಚೇರ್ನಲ್ಲಿಯೇ ಹೋಗಿ ಕೂತ. ರುದ್ರ ರಂಜನಿಯ ಕೈ ಹಿಡಿದು
ಮತ್ತೆ ಹಳೆ ಚೇರ್ನಲ್ಲಿ ಹೋಗಿ ಕೂತಿದ್ಬಿಟ್ಟಿದ್ದ. ವಿಜಯ್ ತನ್ನ ಏಟು ಬಿದ್ದ ಕೆನ್ನೆಯನ್ನು ಹಿಡ್ಕೊಂಡು ರಂಜನಿ ಮತ್ತು ಅವಳನ್ನು ಹಿಡ್ಕೊಂಡಿರೋ ರುದ್ರನನ್ನು ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಸೇಡು ಉರಿತಾ ಇತ್ತು. ನೀನು ಒಮ್ಮೆ ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ದೀಯಾ, ಆದರೆ ಇನ್ನು ನಿನಗೆ ರಕ್ಷಣೆ ಇಲ್ಲ ಅಂತ ಮನದಲ್ಲೇ ಅಂದ್ಕೊಂಡ. ಯಶೋಧ ವಿಜಯ್ನ ಕೈ ಹಿಡಿದು ಎಳ್ಕೊಂಡು ಹೋದರು. ಸಾಕು ನೋಡಿದ್ದು, ಅವರಿಗಿರಲಿ, ನಾನು ಅವರಿಗೆ ತಕ್ಕ ಶಾಸ್ತ್ರಿ ಮಾಡ್ತೀನಿ ಅಂತ ಹೇಳ್ತಾ ಫೋನ್ ತೆಗೆದುಕೊಂಡು ಹೊರಗೆ ಹೋದರು. ರುದ್ರನ ಮಾತುಗಳನ್ನ ಕೇಳಿ ರಂಜನಿಯ ಕಣ್ಣುಗಳು ತುಂಬಿ ಬಂದವು. ರುದ್ರ ತನಗಾಗಿ ಹೀಗೆ ಮಾತಾಡ್ತಾನೆ ಅಂತ ಅವಳು ಯಾವತ್ತೂ ಅಂದ್ಕೊಂಡಿರಲೇ ಇಲ್ಲ. ರಂಜನಿ ರುದ್ರನ ಕೈಗಳ ಕಡೆ ನೋಡಿದ್ಲು. ರುದ್ರ ಇನ್ನೂ ಅವಳ ಕೈಗಳನ್ನು ತನ್ನ ಕೈಯೊಳಗೆ ಗಟ್ಟಿಯಾಗಿ ಬಿಗಿದು ಹಿಡ್ಕೊಂಡಿದ್ದ. ರಂಜನಿ ಪ್ರೀತಿಯಿಂದ ಅವನನ್ನು ನೋಡಿದ್ಲು. ನನಗೆ ಗೊತ್ತು ಯಜಮಾನ್ರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ನಾನಿದ್ದೀನಿ ಅಂತ. ಅದನ್ನು ನಾನು ಹೊರಗೆ ತಂದೇ ತರ್ತೀನಿ. ಅವಳು ಮತ್ತೊಮ್ಮೆ ಅವನ ಮುಖವನ್ನು ನೋಡಿದ್ಲು. ಆದರೆ ಅವನ ಹೃದಯದ ಮೂಲೆಯಲ್ಲೆಲ್ಲ ಹೃದಯ ಪೂರ್ತಿ ಅವಳೇ ತುಂಬಿದ್ದಾಳೆ ಅಂತ ಆ ಕ್ಷಣದಲ್ಲಿ ರಂಜನಿಗೆ ತಿಳಿದಿರಲಿಲ್ಲ. ಅವನ ಮುಖದಲ್ಲಿ ಇನ್ನೂ ಗಾಂಭೀರ್ಯವೇ ಇತ್ತು. ಅವಳ ಕಡೆ ನೋಡುತ್ತಲೂ ಇರಲಿಲ್ಲ. ಅವಳು ಅಸಮಾಧಾನದಿಂದ ಸೀಟಿಗೊರಗಿ ಮೆಲ್ಲನೆ ಕಣ್ಣನ್ನು ಮುಚ್ಚಿದ್ಲು. ರುದ್ರ ತನ್ನ ವಾಚನ್ನು ನೋಡ್ದ. ಸಮಯ ಬೆಳಗ್ಗಿನ ಜಾವ 3 ಗಂಟೆಯಾಗಿತ್ತು. ರಂಜನಿ ಅವನ ಹೆಗಲ ಮೇಲೆ ಮಲಗಿ ಗಾಢ ನಿದ್ರೆಯಲ್ಲಿದ್ಲು. ಸೀಟ್ನಲ್ಲಿ ಹೊರಗೆ ನಿದ್ರಿಸ್ತಾ ಇದ್ದ ರಂಜನಿಯನ್ನು ರುದ್ರ ತನ್ನ ಎದೆ ಮೇಲೆ ಒರಗಿಸ್ಕೊಂಡ. ಅಷ್ಟರಲ್ಲಿ ರಾಕೇಶ್ ಗಾಬರಿಯಿಂದ ಹಾಸ್ಪಿಟಲ್ ಒಳಗಡೆ ಬಂದ. ಅಪ್ಪ ಇನ್ನೂ ICUನಲ್ಲಿದ್ದಾರೆ ಅಂತ ತಿಳಿದು ಅಲ್ಲಿಗೆ ಓಡ್ ಬಂದ. ಆದರೆ ICU ಮುಂದೆ ಕಂಡ ದೃಶ್ಯ ಅವನನ್ನು ದಿಗ್ಭ್ರಮೆಗೊಳಿಸಿತು. ಚೇರ್ನಲ್ಲಿ ಕೂತು ನಿದ್ರಿಸ್ತಿದ್ದ ರುದ್ರ ಮತ್ತು ಅವನ ಎದೆಗೆ ಅಂಟುಕೊಂಡು ಮಲಗಿದ್ದ ರಂಜನಿ. ನಿರೀಕ್ಷಿಸದ ಈ ದೃಶ್ಯ ನೋಡಿ ರಾಕೇಶ್ ಗಾಬರಿಯಾದ. ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳಿದು ಅಮ್ಮನಿಗೆ ಗೆಳೆಯನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಬಂದಿದ್ದವನಿಗೆ ರುದ್ರನ ಜೊತೆ ರಂಜನಿಯನ್ನು ಕಂಡು ಒಂದು ಕ್ಷಣ ಹೃದಯ ಬಡಿಯಿತು. ಚಿಕ್ಕಂದಿನಿಂದಲೂ ಕೈಯಲ್ಲೇ ಹೊತ್ತು ಬೆಳೆಸಿದ ತಂಗಿಯನ್ನು ತಿಂಗಳುಗಟ್ಟಲೆ ಮರೆಯೋದಕ್ಕೆ ಅವನಿಗೂ ಸಾಧ್ಯವಾಗ್ತಾ ಇರಲಿಲ್ಲ. ಆದರೂ ಅಪ್ಪ ಅಮ್ಮ ಮತ್ತು ತನ್ನನ್ನು ವಂಚಿಸಿ ಮದುವೆ ಮಂಟಪದಿಂದ ಓಡ್ ಹೋದ ಅವಳ ಮೇಲೆ ಅವನಿಗೆ ತುಂಬಾ ಕೋಪ ಇತ್ತು. ತಂಗಿಯ ಈ ಕೃತ್ಯದಿಂದ ಕುಸಿದು ಬಿದ್ದ ಅಪ್ಪನ ಮುಖ ನೆನಪಾದಾಗ ಅವನ ಕಣ್ಣುಗಳಲ್ಲಿ ಮತ್ತೆ ಕೋಪ ತುಂಬಿತು. ರಾಕೇಶ್ ಅವರನ್ನ ದಾಟಿ ICU ಹತ್ರ ಹೋದ. ಅಪ್ಪನನ್ನು ಒಂದು ನೋಟ ನೋಡ್ದ. ಅಷ್ಟರಲ್ಲಿ ಡಾಕ್ಟರ್ ಬಂದರು. ಅಪ್ಪನನ್ನು ರಂಜನಿ ಮತ್ತು ರುದ್ರನಿ ಹಾಸ್ಪಿಟಲ್ಗೆ ಸೇರಿಸಿದ್ದು ಎಂಬ ವಿಷಯ ರಾಕೇಶ್ಗೆ ತಿಳಿದಿರಲಿಲ್ಲ. ರುದ್ರ ಮತ್ತು ರಂಜನಿ ಕೂತಿದ್ದ ಚೇರ್ನ ಎದುರಿಗಿರೋ ಚೇರ್ನಲ್ಲಿ ರಾಕೇಶ್ ಕೂತ. ಅವ್ರನ್ನ ನೋಡಬಾರ್ದು ಅಂತ ಎಷ್ಟೇ ಪ್ರಯತ್ನಿಸಿದ್ರೂ ಅವನ ಕಣ್ಣುಗಳು ಅತ್ತಲೇ ಹೋಗ್ತಿದ್ವು. ನಿದ್ರೆಯಲ್ಲಿ ಮುಂದಕ್ಕೆ ಬೀಳುತ್ತಿದ್ದ ರಂಜನಿಯನ್ನು ರುದ್ರ ಹೇಗೆ ಮುನ್ನೆಚ್ಚರಿಕೆಯಿಂದ ತನ್ನೊಳಗೆ ಅಪ್ಕೊಂಡಿದ್ದಾನೆ ಎಂಬುದನ್ನು ರಾಕೇಶ್ ಗಮನಿಸ್ದ. ಅಷ್ಟರಲ್ಲಿ ಒಬ್ಬ ನರ್ಸ್ ಬಂದು ಮೆಡಿಸಿನ್ ತರೋದಕ್ಕೆ ಹೇಳಿದ್ರು. ರಾಕೇಶ್ ಹೊರಗೆ ನಡೆದ. ಬಹಳ ಸುಸ್ತಿನಿಂದ ರಂಜನಿ ಕಣ್ಬಿಟ್ಲು. ರುದ್ರ ತನ್ನನ್ನು ಅಪ್ಕೊಂಡು ಮಲಗಿರೋದನ್ನು ಕಂಡು ಅವಳಿಗೆ ಅವನ ಮೇಲೆ ವಿಪರೀತವಾದ ಪ್ರೀತಿ ಉಂಟಾಯಿತು. ಆ ಕ್ಷಣ ನಿನ್ನೆ ಅವರಿಗಾಗಿ ಹಾಸ್ಪಿಟಲ್ನಲ್ಲಿ ಒಂದು ರೂಮ್ ಬುಕ್ ಮಾಡಲಾಗಿತ್ತು. ರಂಜನಿಯ ಮಾನಸಿಕ ಸ್ಥಿತಿ ಅರಿತ ರುದ್ರ ಅವಳ ಜೊತೆ ಅಲ್ಲಿಯೇ ಕೂತಿದ್ದ. ನಿನ್ನೆ ಅವರಿಗಾಗಿ ಹಾಸ್ಪಿಟಲ್ನಲ್ಲಿ ಮಾಡಿದಂಥ ಒಂದು ರೂಮ್ ಹಾಗೇ ಇತ್ತು. ಅವನು ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಕೂತಿದ್ದ ಅಷ್ಟೆ. ನಿದ್ರಿಸ್ತಿದ್ದ ರುದ್ರನನ್ನು ಅವಳು ಸ್ವಲ್ಪ ಸಮಯ ನೋಡ್ತಾ ಕೂತ್ಲು. ಹಠಾತ್ತನೆ ರುದ್ರ ನಿದ್ರೆಯಲ್ಲಿ ಅತ್ತಿತ್ತ ಹೊರಳಿದಾಗ ಅವನು ಹೇಳುವ ಮುನ್ಸೂಚನೆ ಅವಳಿಗೆ ತಿಳಿಯಿತು. ರುದ್ರ ಮೆಲ್ಲನೆ ಕಣ್ಬಿಟ್ಟ. ರಂಜನಿ ತಕ್ಷಣವೇ ಅವನ ಪಕ್ಕದಿಂದ ಎದ್ದು ಕೂತ್ಲು. ರುದ್ರ ಎದ್ದು ಕೂಡಲೇ ತನ್ನ ರೂಮ್ಗೆ ಹೋಗಿ
ಫ್ರೆಶ್ ಆಗಿ ಬಂದ. ಬೆಳಿಗ್ಗೆ ಅಪ್ಪನನ್ನು ರೂಮ್ಗೆ ಶಿಫ್ಟ್ ಮಾಡೋದಾಗಿ ಮತ್ತು ಆಮೇಲೆ ನೋಡಬಹುದು ಅಂತ ಡಾಕ್ಟರ್ ಹೇಳಿದರು. ರಂಜಿನಿ ಮತ್ತು ರುದ್ರ ಅಪ್ಪನನ್ನು ಮಲಗಿಸಿರೋ ರೂಮ್ ಕಡೆ ಹೋದರು. ಹೋಗುವ ಮೊದಲು ರಾಕೇಶ್ ಬಂದಿರೋ ವಿಷಯ ಇಬ್ಬರಿಗೂ ತಿಳಿದಿತ್ತು. ಅವನ ಪ್ರತಿಕ್ರಿಯೆ ಏನಾಗಬಹುದು ಅಂತ ರಂಜಿನಿಗೆ ತುಂಬ ಟೆನ್ಷನ್ ಇತ್ತು. ಆದರೆ ರುದ್ರ ಮಾತ್ರ ಯಾವುದೋ ತನಗೆ ಸಂಬಂಧ ಇಲ್ಲ ಎಂಬಂತೆ ಇದ್ದ. ಅವರಿಬ್ಬರು ರಮೇಶ್ ಮಲಗಿದ್ದ ರೂಮ್ ಮುಂದೆ ಹೋದರು. ರಂಜನಿಗೆ ತುಂಬಾ ಭಯ ಆಯಿತು. ತನ್ನನ್ನು ಕಂಡ್ರೆ ಅಪ್ಪ ಮತ್ತು ಅಣ್ಣ ಹೇಗೆ ಪ್ರತಿಕ್ರಿಯಿಸ್ತಾರೆ ಎಂಬ ಆತಂಕ ಅವಳನ್ನು ಕಾಡ್ತಲೇ ಇತ್ತು. ರಂಜನಿಯನ್ನು ಒಮ್ಮೆ ನೋಡಿ ರುದ್ರ ಹೇಳ್ದ, ಅವ್ರನ್ನ ನೋಡಿ ತಕ್ಷಣವೇ ನಾವು ಹೊರಡಬೇಕು. ನನಗೆ ನಾಳೆ ಒಂದು ಮೀಟಿಂಗ್ ಇದೆ, ಅದರ ತಯಾರಿಯೂ ಇದೆ. ರುದ್ರ ಗಂಭೀರವಾಗಿ ಹೇಳಿದಾಗ ರಂಜನಿ ಒಪ್ಪಿಗೆಯನ್ನು ಸೂಚಿಸಿದ್ಲು. ರುದ್ರ ರೂಮ್ನ ಡೋರನ್ನು ತಟ್ಟಿದ. ಸ್ವಲ್ಪ ಹೊತ್ತಿನಲ್ಲೇ ರಾಕೇಶ್ ಹೊರಗೆ ಬಂದ. ಇವರಿಬ್ಬರ ಬರುವಿಕೆಯನ್ನು ಅವನು ನಿರೀಕ್ಷಿಸಿದ್ರಿಂದ ಅವನಿಗೇನು ದೊಡ್ಡ ಅಚ್ಚರಿಯಾಗಲಿಲ್ಲ. ರಾಕೇಶ್ನನ್ನು ಕಂಡ ತಕ್ಷಣ ರಂಜನಿ ಅಪರಾಧಿ ಭಾವದಿಂದ ತಲೆಯನ್ನು ತಗ್ಸಿದ್ಲು. ಅವಳ ಕಣ್ಣಿನಿಂದ ಹರಿಯುತ್ತಿದ್ದ ಕಣ್ಣೀರು ರಾಕೇಶ್ ಕೂಡ ನೋಡ್ತಾ ಇದ್ದ. ಶಾಂತವಾಗಿ ಮಲಗಿದ್ದ ಅಪ್ಪನನ್ನು ಒಮ್ಮೆ ನೋಡಿ ರಾಕೇಶ್ ಡೋರ್ ಹಾಕಿ ಹೊರಗೆ ಬಂದ. ರುದ್ರ ಅವನ ಪ್ರತಿಯೊಂದು ಚಲನೆಯನ್ನು ಗಮನಿಸ್ತಿದ್ದ. ರಾಕೇಶ್ನ ಮುಖ ಇನ್ನೂ ಗಂಭೀರವಾಗಿಯೇ ಇತ್ತು. ಅವನು ಡೋರ್ ಸರಿಯಾಗಿ ಲಾಕ್ ಮಾಡಿದ ನಂತರ 2 ಹೆಜ್ಜೆ ಮುಂದೆ ಬಂದು ನಿಂತ. ರುದ್ರ ಮತ್ತು ರಂಜನಿಯನ್ನು ಇಬ್ಬರನ್ನೂ ನೋಡ್ದ. ಅವನ ನೋಟದ ಅರ್ಥ ತಿಳಿದವನಂತೆ ರುದ್ರ ರಂಜನಿಯನ್ನು ಕರ್ಕೊಂಡು ಅವನ ಹತ್ರ ಹೋದ. ನಿಮಗೇನು ಬೇಕು ಅಂತ ರಾಕೇಶ್ ರಂಜನಿಯನ್ನು ನೋಡಿ ಕೋಪದಿಂದ ಕೇಳ್ದ. ಅವನ ಆ ಪ್ರಶ್ನೆಗೆ ರಂಜನಿ ಬಿಕ್ಕಳಿಸಿ ಹತ್ಲು. ಅವಳ ಕಣ್ಣೀರು ಮತ್ತೆ ತುಂಬು ಬಂತು. ಅದನ್ನು ಕಂಡು ರುದ್ರನಿಗೂ ತುಂಬಾ ನೋವಾಯಿತು. ರುದ್ರ ಮಾತಾಡೋದಕ್ಕೆ ಶುರು ಮಾಡ್ದ. ಇತ್ತ ಗಮನಿಸು ರಾಕೇಶ್, ಒಳಗೆ ಮಲಗಿರೋದು ನಿಮ್ಮಪ್ಪ ಮಾತ್ರ ಅಲ್ಲ, ನನ್ನ ಹೆಂಡತಿ ರಂಜನಿ ತಂದೆ ಕೂಡ. ನಿಮಗಿರೋ ಅಷ್ಟೇ ಹಕ್ಕು ಇವಳಿಗೂ ಅಪ್ಪನ ಮೇಲಿದೆ. ಓಹೋ, ಹಕ್ಕು ಕೇಳೋದಕ್ಕೆ ಬಂದಿದ್ದೀರಾ? ಅಪ್ಪನ ಹೆಸರು ಹೇಳೋದಕ್ಕೆ ಇವಳಿಗೆ ಯಾವ ಯೋಗ್ಯತೆ ಇದೆ? ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ಮರ್ಯಾದೆ ಕಳೆದು ಹೋದ ಇವಳಿಗೆ ಆ ಹಕ್ಕಿಲ್ಲ. ಅಂದು ಎದೆನೋವು ಬಂದಾಗ ಇವಳು ಎಲ್ಲಿದ್ಲು? ಅಂದು ಈ ಮಗಳ ಬಗ್ಗೆ ಯೋಚನೆ ಇರಲಿಲ್ವಾ ಅಂತ ರಾಕೇಶ್ ತುಚ್ಛವಾಗಿ ಹೇಳ್ದ. ಅದನ್ನು ಕೇಳಿ ರಂಜನಿ ಬೆಚ್ಚಿ ಬಿದ್ಲು. ಅಪರಾಧಿ ಭಾವದಿಂದ ಅವಳ ತಲೆ ತಗ್ಗಿ ಹೋಯಿತು. ಅದನ್ನು ನೋಡಿ ರುದ್ರನ ಮನಸ್ಸಿನಲ್ಲೂ ಬಹಳ ನೋವಾಯಿತು. ಇವಳು ಕೇಳ್ತಾ ಇರೋ ಪ್ರತಿಯೊಂದು ನಿಂದನೆಗೂ ನಾನೇ ಕಾರಣ. ನನ್ನ ಆತುರದ ನಿರ್ಧಾರ. ಸಂಕಟದಿಂದ ನಿಂತಿದ್ದ ರಂಜನಿಯನ್ನು ತನ್ನ ಹತ್ರ ಬಿಗಿಯಾಗಿಡ್ಕೊಂಡ ರುದ್ರ ರಾಕೇಶ್ಗೆ ಹೇಳ್ದ, ನೀವು ಏನೇ ಹೇಳಿದ್ರು ಅನಾರೋಗ್ಯದಿಂದ ಹಾಸ್ಪಿಟಲ್ನಲ್ಲಿರೋ ಅಪ್ಪನನ್ನು ನೋಡೋದಕ್ಕೆ ಇವಳಿಗೂ ಹಕ್ಕಿದೆ. ಇವಳು ನೋಡಿಯೇ ತೀರ್ತಾಳೆ. ರುದ್ರ ಗಂಭೀರವಾಗಿ ಅಷ್ಟು ಹೇಳಿ ರಂಜನಿ ಕೈ ಹಿಡಿದು ರೂಮ್ ಕಡೆ ಹೋದ. ರೂಮ್ ಮುಂದೆ ಇದ್ದ ರಾಕೇಶ್ನನ್ನು ರಂಜನಿ ತಿರುಗಿ ನೋಡಿದ್ಲು. ಆದರೆ ಅವನು ಮುಖವನ್ನು ತಿರುಗಿಸ್ಕೊಂಡಿದ್ದ. ಅಣ್ಣನ ಈ ಅವಗಣನೆ ಅವಳನ್ನು ತುಂಬಾ ನೋಯಿಸಿತು. ರಂಜನಿಯ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಅವಳ ನೋವು ಅರ್ಥವಾದಂತೆ ರುದ್ರ ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಸೆಳೆಕೊಂಡು ರೂಮ್ನ ಕದವನ್ನು ತೆರೆದು ಒಳಗಡೆ ಕರ್ಕೊಂಡು ಹೋದ. ಬೆಡ್ ಮೇಲೆ ಕಣ್ಮುಚ್ಚಿ ಮಲಗಿದ್ದ ರಮೇಶ್ ಅವರನ್ನು ಅವಳು ನೋವಿನಿಂದ ನೋಡಿದ್ಲು. ತಲೆ, ಕೈ ಮತ್ತು ಕಾಲಿಗೆ ದೊಡ್ಡ ಪಟ್ಟಿಗಳಿದ್ವು. ಕಣ್ಣು ಮುಚ್ಚಿ ಶಾಂತವಾಗಿ ನಿದ್ರಿಸ್ತಾ ಇದ್ದಾರೆ ಅಪ್ಪ. ನಿದ್ರೆಯಲ್ಲೂ ನೋವಿನಿಂದ ಅವರ ಮುಖ ಅವಳಿಗೆ ಸಂಕಟ ತರ್ತಾ ಇತ್ತು. ರಂಜನಿ ಮೆಲ್ಲನೆ ಅಪ್ಪನ ಹತ್ರ ಹೋಗಿ ಪ್ರೀತಿಯಿಂದ ಚುಂಬಿಸಿದ್ಲು. ಪ್ರೀತಿಯ ಸಾಕ್ಷಿಯಾಗಿ ಅವಳ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಅವರ ಹಣೆ ಮೇಲೆ ಬಿತ್ತು. ತಿಳಿಯದೆಯೋ ನನ್ನಿಂದ ಅಪ್ಪನಿಗೆ ತುಂಬ ನೋವಾಗಿದೆ. ಇದು
ನನ್ನ ವಿಧಿಯಪ್ಪ, ಏನು ತಿಳಿದು ನಾನು ಮಾಡಿದ್ದಲ್ಲ. ಎಂದಾದರೂ ಎಲ್ಲವೂ ಸರಿಯಾದರೆ ಅಂದು ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಬರ್ತೀನಿ. ಅವಳು ಕಣ್ಣೀರನ್ನು ಒರೆಸ್ಕೊಂಡು ಅಪ್ಪನ ಕೈ ಹಿಡಿದು ಪಕ್ಕದ ಚೇರ್ನಲ್ಲಿ ಕೂತ್ಲು. ತುಂಬ ದಿವಸಗಳ ನಂತರ ಅಪ್ಪನನ್ನು ನೋಡ್ತಾ ಇರೋದು. ಆ ಮುಖವನ್ನೇ ನೋಡುತ್ತಾ ಕೂತ್ಲು. ಆಕ್ಸಿಡೆಂಟ್ ಆದ ಕಾರಣ ಮುಖದ ಹಲವು ಭಾಗಗಳಲ್ಲಿ ಗಾಯಗಳಾಗಿ ರಕ್ತ ಒಣಗಿತ್ತು. ಮುಖದಲ್ಲಿ ತುಂಬ ಊತವೂ ಇತ್ತು. ತಲೆ, ಕೈ, ಕಾಲುಗಳೆಲ್ಲ ಪಟ್ಟಿಗಳಿಂದ ಸುತ್ತಲ್ಪಟ್ಟಿತ್ತು. ರೂಮ್ನ ಒಂದು ಭಾಗದಲ್ಲಿ ರುದ್ರ ಸುಮ್ಮನೆ ನಿಂತಿದ್ದ. ರಂಜನಿಯ ಮುಖದ ಸಂಕಟ ಅವನನ್ನು ಕಾಡ್ತಾ ಇತ್ತು. ಆದರೂ ತಂದೆ ಮಗಳು ಸ್ವಲ್ಪ ಸಮಯ ಒಟ್ಟಿಗಿರಲಿ ಅಂತ ಅವನು ಮಧ್ಯೆ ಪ್ರವೇಶ ಮಾಡಲಿಲ್ಲ. ಸಂಕಟದಿಂದ ಕುಳಿತಿರೋ ರಂಜನಿಯನ್ನು ಸಮಾಧಾನಪಡಿಸಲು ಅವನ ಮನಸ್ಸು ತುಡಿತಾ ಇತ್ತು. ಆದರೆ ಈಗ ರಂಜನಿಯ ಮೇಲಿನ ತನ್ನ ಪ್ರೀತಿಯನ್ನು ಒಳಗೆ ಒದಗಿಸಿ ಇಡೋದೇ ಒಳ್ಳೆಯದು ಅಂತ ಅವನಿಗನ್ನಿಸ್ತು. ಯಾಕಂದರೆ ಅಡಗಿರುವ ಶತ್ರುವನ್ನು ಬೆಳಕಿಗೆ ತರೋದು ಈಗಿನ ಪ್ರಮುಖ ಉದ್ದೇಶ. ಅದಾದ ನಂತರ ನಾನೇ ಕಸಿದುಕೊಂಡ ನಿನ್ನ ಕುಟುಂಬವನ್ನು ನಿನಗೆ ಮರಳು ಕೊಡ್ತೀನಿ. ಕೇವಲ ಕುಟುಂಬ ಮಾತ್ರ ಅಲ್ಲ, ನಾವಿಬ್ಬರು ಒಂದಾಗಿ ಹೊಸ ಜೀವನವನ್ನೇ ಆರಂಭಿಸ್ತೇವೆ. ಅಷ್ಟರಲ್ಲಿ ರುದ್ರನ ಫೋನ್ಗೆ ಒಂದು ಮೆಸೇಜ್ ಬಂತು. ಅವನ PA ನಂಬರ್ನಿಂದ ಬಂದ ಮೆಸೇಜ್ ಅದು. ಅದನ್ನು ನೋಡಿದ ರುದ್ರನಿಗೆ ಆತಂಕ ಆಯಿತು. ಸಮಯ ಆಗಲೇ 11 ಗಂಟೆ ದಾಟಿತ್ತು. ತಕ್ಷಣ ಆಫೀಸ್ಗೆ ತಲುಪಬೇಕು. ರುದ್ರ ರಂಜನಿ ಬಳಿ ಹೋದ. ಅವಳು ಇನ್ನೂ ಅಪ್ಪನ ಕೈ ಹಿಡಿದು ಅಳ್ತಾ ಇದ್ಲು. ರಂಜನಿ, ರುದ್ರನ ಧ್ವನಿ ಕೇಳಿ ಅವಳು ಆಲೋಚನೆಯಿಂದ ಹೊರಬಂದ್ಲು. ಅವಳು ಗಾಬರಿಯಿಂದ ಅವನನ್ನು ನೋಡಿದ್ಲು. ನನಗೆ ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು. ಅದನ್ನು ಕೇಳಿದ ರಂಜನಿ ಕೂಡಲೇ ಎದ್ದು ನಿಂತಳು. ಅಪ್ಪನನ್ನು ಮತ್ತೊಮ್ಮೆ ನೋಡಿ ರುದ್ರನ ಜೊತೆ ಹೊರಗೆ ಬಂದಳು. ರೂಮ್ ಹೊರಗೆ ರಾಕೇಶ್ ನಿಂತಿದ್ದ. ರುದ್ರನ ಜೊತೆ ಬರ್ತಿರೋ ರಂಜನಿಯನ್ನು ಕಂಡು ಅವನು ಮತ್ತೆ ಮುಖವನ್ನು ತಿರುಗಿಸ್ದ. ರಾಕೇಶ್ನ ಅವಗಣನೆ ಅವಳನ್ನು ತುಂಬ ನೋಯಿಸುತ್ತಲೇ ಇತ್ತು. ರುದ್ರ ರಂಜನಿಯನ್ನು ಕರ್ಕೊಂಡು ರಾಕೇಶ್ ಬಳಿ ಹೋದ. ನನಗೆ ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು, ಹಾಗಾಗಿ ನಾವು ಹೊರಡ್ತಿದ್ದೀವಿ, ಮತ್ತೆ ಬರ್ತೀವಿ. ಹೋಗ್ಬರ್ತೀನಣ್ಣ ಅಂತ ಕೊನೆಯದಾಗಿ ರಾಕೇಶ್ಗೆ ಹೇಳಿ ರುದ್ರ ರಂಜನಿಯನ್ನು ಕರ್ಕೊಂಡು ಹೊರಗೆ ನಡೆದ. ಮುಂದೆ ನಡೆಯುವಾಗಲೂ ರಂಜನಿ ಅಣ್ಣನನ್ನು ತಿರುಗಿ ನೋಡ್ತಾ ಇದ್ಲು. ರುದ್ರ ರಂಜನಿಯನ್ನು ಕರ್ಕೊಂಡು ಬೇಗ ಕಾರ್ನಲ್ಲಿ ಕೂತ. ಆದಷ್ಟು ಬೇಗ ಆಫೀಸ್ ತಲುಪಬೇಕೆಂಬ ಚಿಂತೆಗೆ ಅವನಲ್ಲಿತ್ತು. ಯಾವುದಾದ್ರೂ ಗಂಭೀರವಾದ ಸಮಸ್ಯೆ ಇಲ್ಲದಿದ್ದರೆ ಅವನ PA ಈ ರೀತಿ ಅರ್ಜೆಂಟಾಗಿ ಬರೋದಕ್ಕೆ ಮೆಸೇಜನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಸಮಸ್ಯೆ ಸಣ್ಣದಲ್ಲ ಅಂತ ರುದ್ರನಿಗೆ ಅರ್ಥವಾಯಿತು. ರುದ್ರ ಮತ್ತು ರಂಜನಿ ಹೋದ ನಂತರ ರಾಕೇಶ್ ಸಮಾಧಾನದಿಂದ ಅಪ್ಪನ ಜೊತೆ ರೂಮ್ನಲ್ಲಿ ಕೂತ. ಅವನ ಮನಸ್ಸು ಪೂರ್ತಿ ಅವರ ಚಿತ್ರಗಳೇ. ನಿದ್ರಿಸುವಾಗಲೂ ಅವಳನ್ನು ತನ್ನ ಎದೆ ಮೇಲೆ ಅಪ್ಕೊಂಡಿದ್ದ ರುದ್ರನ ಚಿತ್ರ ನೆನಪಾದಾಗ ರಾಕೇಶ್ನ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಉಂಟಾಯಿತು. ಎಲ್ಲರ ಮುಂದೆ ಅವಮಾನಿಸಿ ಹೋದ ತಂಗಿ ಮೇಲೆ ಸಿಟ್ಟಿದ್ರೂ ಅವಳು ಅಳಬಾರ್ದು ಅಂತ ಅವನು ಬಯಸಿದ್ದ. ಆದರೂ ಅವಳನ್ನು ಅವನು ಸರಿಯಾಗಿ ನೋಡ್ಕೊಳ್ತಿದ್ದಾನೆಯೇ ಎಂಬ ಭಯ ಅವನಿಗೆ ಕಾಡ್ತಾ ಇತ್ತು. ಆದರೆ ಇಂದು ಅದಕ್ಕೆಲ್ಲ ಉತ್ತರ ಸಿಕ್ತು. ಅವಳನ್ನು ಪ್ರಾಣದಂತೆ ನೋಡಿಕೊಳ್ಳುವವನ ಕೈಯಲ್ಲಿ ಅವಳು ಕ್ಷೇಮವಾಗಿದ್ದಾಳೆ, ಸಂತೋಷವಾಗಿದ್ದಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇಗ ವಿಡಿಯೋವನ್ನು ನೋಡೋದಕ್ಕೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.